ಶಿಶಿರ್ ವಿಷಯ ಬಂದಿದ್ದಕ್ಕೆ ಕೇಳ್ತಾ ಇದೀನಿ. ಭವ್ಯ ಅವ್ರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಶಿಶಿರ್ನ ಮಾತಾಡ್ಸೋದಕ್ಕೆ ನಾನು ಐಶ್ವರ್ಯ ಪರ್ಮಿಷನ್ ತಗೊಂಡು ಶಿಶಿರ್ನ ಮಾತಾಡಿಸ್ಬೇಕು ಅಂತ ಹೇಳಿ. ಯಾಕೆ ಹಂಗ ಅನ್ಸ್ತು ಅಂತ ಅವ್ರಿಗೆ? ಸೊ ಆ ಒಂದು ನೈಟ್ ಟೈಮ್ ಅಲ್ಲಿ ನಡೆದಿದ್ದು, ಭವ್ಯ ಅವರು ಇದು ಮೈಕ್ ಹಾಕೊಂಡಿರಲ್ವಾ ಅಥವಾ ಏನೋ ಒಂದು ಪನಿಷ್ಮೆಂಟ್ ಗೆ ಗುರಿ ಆಗ್ತಾರೆ. ಸೊ ಅವ್ರ ಪನಿಷ್ಮೆಂಟ್ ಶಿಶಿರ್ ಅವ್ರು ಮಾಡ್ಬೇಕಿತ್ತು, ಬಿಕಾಸ್ ಗೌತಮಿ ಅವ್ರ ಕ್ಯಾಪ್ಟನ್ ಆಗಿರ್ತಾರೆ. ಸೊ ಒಬ್ರು ಮಿಸ್ಟೇಕ್ ಮಾಡಿದ್ರೆ ಇನ್ನೊಬ್ರು ಅವ್ರು ನೋಡ್ಕೊಬೇಕಾಗಿತ್ತು. ಸೊ ಶಿಶಿರ್ ವಾಸ್ ಲುಕಿಂಗ್ ಆಫ್ಟರ್ ಭವ್ಯ. ಸೊ ಅವರು ಪನಿಷ್ಮೆಂಟ್ ಮಾಡ್ಕೊಬೇಕಿತ್ತು. ಸೊ ಎಲ್ಲ ಕ್ಯಾಮ್ರಾಗೂ ಹೋಗಿ ಹೇಳ್ತಾರೆ, ಮೈಕ್ ಹಾಕೊಂಡಿಲ್ಲ, ಒಂದ್ ಸಾಂಗ್ ಹೇಳ್ಬೇಕು ಎಲ್ಲ ಕ್ಯಾಮ್ರಾಗೂ ಹೋಗಿ. ಸೊ ಒಂದ್ ಕ್ಯಾಮ್ರಾದಲ್ಲಿ ಅವ್ರು ಎತ್ಕೊಂಡು ಇದ್ ಮಾಡ್ತಾರೆ. ಬಟ್ ಆ ನೈಟ್ ನಾನು ಮೋಕ್ಷಿತಾ ಚೈತ್ರಕ್ಕ ಕೂತ್ಕೊಂಡು ನೋಡ್ತಾ ಇರ್ತೀವಿ ಇದನ್ನ. ಅಂಡ್ ಅವ್ರು ವಾಪಸ್ ಬಂದ್ಮೇಲೆ ನಾವು ಜೋಕ್ ಮಾಡ್ತೀವಿ, ಇದೆಲ್ಲ ಬೇಕಿತ್ತ ನಿನ್ಗೆ, ಓವರ್ ಆಗಿ ಆಡ್ದೆ ನೀನು, ಅದು ಇದು ತಮಾಷೆ ಮಾಡ್ತಾ ಇರ್ತೀವಿ. ಅಂಡ್ ವಿ ನಾವು ಮೆನ್ಷನ್ ಮಾಡ್ತೀವಿ. ಶಿಶಿರ್ಗ್ ಬೇಜಾರಾಗಿ ಎದ್ದು ಹೋಗಕ್ ಹೋಗ್ತಾರೆ, ನಾನ್ ಹೇಳ್ಕೊಂಡು ತಮಾಷೆ ಮಾಡ್ತಾ ಇದ್ದೆ ಗುರು, ಆ ಥರದ್ದೇನಿಲ್ಲ ಅಂತ ವೆರಿ ಕ್ಲಿಯರ್ಲಿ. ಬಟ್ ಅದು ಒಂದು 5 minutes ಕಾನ್ವರ್ಸೇಷನ್ ನಡೆಯುತ್ತೆ. ಅದನ್ನ ಭವ್ಯ ಕೇಳಿಸ್ಕೊಂಡು ಐ ಥಿಂಕ್ ಮಿಸ್ಕಮ್ಯುನಿಕೇಶನ್ ಆಗಿದೆ, ಮಿಸ್ಇಂಟರ್ಪ್ರಿಟೇಷನ್ ಆಗಿದೆ. ಸೊ ಬಟ್ ಅದನ್ನ ಅವರು ಪರ್ಮಿಷನ್ ಕೇಳಬೇಕು ಅಂತ ಹೇಳಿದ್ದು ನನ್ಗೆ ಅಕ್ಸೆಪ್ಟಬಲೇ ಇಲ್ಲ. ಸೊ ಅದಕ್ಕೆ ನಂಗೆ ತುಂಬಾನೇ ಬೇಜಾರಾಯ್ತು. ಎಸ್ಪೆಷಲಿ ಆವಾಗ ಶಿಶಿರ್ ಎಲಿಮಿನೇಟ್ ಆಗಿ ಬೇರೆ ಹೋಗ್ತಾರೆ. ಆ ಒಂದು ಅಪವಾದನ ತಗೊಂಡ್ ಹೋಗೋದು ಎಷ್ಟು ಮಟ್ಟಕ್ಕೆ ಸರಿ. ಸೊ ನಾನು ಕ್ಲಾರಿಫೈ ಮಾಡಕ್ಕೆ ಹೋಗ್ತೀನಿ ಅದನ್ನ. ಓಕೆ, ಇನ್ನ ಮೋಕ್ಷಿತಾ ಅವ್ರ ಬಗ್ಗೆ ಮಾತಾಡೋದಿಲ್ಲ. ನಿಮ್ ಜೊತೆ ತುಂಬಾ ಕ್ಲೋಸ್ ಇದ್ರು ನೀವು, ಶಿಶಿರು ಮತ್ತೆ ಮೋಕ್ಷಿತಾ, ಆ 3 ಜನದ ಒಂದು ಗ್ರೂಪ್ ಫ್ರೆಂಡ್ಶಿಪ್ ಏನಾದ್ರು ಅನ್ಕೊಳ್ಬಹುದು ಅದನ್ನ. ಸೊ ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಿದ್ರೆ? ಇಲ್ಲ, ಲೈಕ್ ಮೈಂಡೆಡ್ ಪೀಪಲ್ ಅಂತ ಹೇಳ್ದ ಹಾಗೆ ನಂದು, ಮೋಕ್ಷಿತಂದು, ಶಿಶಿರ್ದು ತುಂಬಾ ಲೈಕ್ ಮೈಂಡೆಡ್ ಇತ್ತು. ಬೇರೆ ಬೇರೆ ವ್ಯಕ್ತಿತ್ವ ಅಂತ ಹೇಳ್ಬೋದು, ಬಟ್ ಯೋಚನೆಗಳು ಒಂದೇ ರೀತಿ ಆಗಿತ್ತು. ಅಂಡ್ ಪ್ರಾಮಾಣಿಕತೆಯಲ್ಲೂ ಒಂದೇ ರೀತಿ ಆಗಿತ್ತು. ಅಂಡ್ ಪರ್ಸನಾಲಿಟಿ ಸ್ವಲ್ಪ ವೈಬ್ ಮ್ಯಾಚ್ ಆಗ್ತಾ ಇತ್ತು. ಸೊ ಹಾಗಾಗಿ ನಾನು ತುಂಬಾ ಇಷ್ಟಪಡೋ ವ್ಯಕ್ತಿಗಳು ಇಬ್ರು, ಶಿಶಿರ್ ಅಂಡ್ ಮೋಕ್ಷಿತಾ. ಅವ್ರು ಹೇಗಿದ್ರೋ ಡೇ 1 ಇಂದ ಇವತ್ತವರೆಗೂ ಅವ್ರು ಹಾಗೆ ಇದ್ದಾರೆ. ಒಂದು ಬಾಂಡಿಂಗ್ ನಮ್ಮ ಮಧ್ಯೆ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಅಲ್ಲಿ ಬಿಗ್ ಬಾಸ್ ಮನೇಲಿ ಎಕ್ಸ್ಪೆಷಲಿ ಒಂದು ಮೆಂಟಲ್ ಎಮೋಷನಲ್ ಸಪೋರ್ಟ್ ಬೇಕಾಗುತ್ತೆ. ಇಲ್ಲ ಅಂದ್ರೆ ಇರಕ್ಕಾಗಲ್ಲ. ಹಾಗಂತ ಅವ್ರನ್ನ ನಾಮಿನೇಟ್ ಮಾಡಬಾರ್ದು, ಕಳಪೆ ಕೊಡಬಾರ್ದು ಅಂತ ಏನಿಲ್ಲ. ಫ್ರೆಂಡ್ಶಿಪ್ ಇಸ್ ಡಿಫ್ರೆಂಟ್ ಆಸ್ ಲಾಂಗ್ ಎಸ್ ಯು ಅಂಡರ್ಸ್ಟ್ಯಾಂಡ್. ಬಿಗ್ ಬಾಸ್ ಗೇಮ್ ಬೇರೆ ಇರುತ್ತೆ, ನಿಮ್ಮ ಫ್ರೆಂಡ್ಶಿಪ್ ಪರ್ಸನಲಿ ಬೇರೆ ಇರುತ್ತೆ ಅಂತ. as long as you understand that.